ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಂಗಲ್ಲ ಸೊಸೆ, ನಿಮ್ದೇ ನಿನಗೆ ಎಲ್ಲ ಬಿದ್ದೈತೆ, ಯಾಕೆ ನೀನು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು ನೀನು ನೋಡಿದ್ರೆ ಕೊಳ್ಳೆಲ್ಲ ಇಂಡಿಸ್ತದ ನನಗಂತೂ ನೀನು ಕೆಲಸ ಮಾಡೋದು ನೋಡ್ಬಿಟ್ರೆ ನಿನಗೆ. ಅಲ್ಲ ನೀನು ಏನು ಕೆಲ್ಸಕ್ಕೆ ಹೋಯ್ತಾ, ನಿಮ್ಮ ಮನೆಗೆ ನೆಮ್ಮದಿಯಾಗಿ ಎಷ್ಟೊಂದು ಐತಲ್ಲ, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ನೀನು ಯಾತಕ್ಕೆ ಸುಮ್ಕೆನೆ ಕೆಲಸ ಅಂತ ಹೋಗ್ಕೊಂಡು ನೋಡ್ದ ಏನು ಕೆಲ್ಸಕ್ಕೆ ಹೋಗಿ ಏನು ಮಾಡಿದ್ರು ಮನೆಯಾಗ ಒಂದು ಏನೂ ಇಲ್ಲ, ಫ್ರಿಡ್ಜ್ ಇಲ್ಲ, ಟಿ ವಿ ಇಲ್ಲ, ಎಂಥದೂ ಇಲ್ಲ. ಬೇಜಾರಾಯ್ತದೆ. ಅಯ್ಯೋ ನಾನೇನೋ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ, ಆದರೆ ನೀನು ಹಿಂಗಿರೋದು ನೋಡಿದ್ರೆ ನಂಗೆ ಒಂಥರ ಕೌಳು ಕಿತ್ತು ಬಂದಂಗೆ ಆಯ್ತದೆ ನನಗಂತೂ. ಅದಕ್ಕೆ ಹೇಳಿದ್ದು ಎಲ್ಲ ತಗೊಂಡು ಆರಾಮಾಗಿ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನೀನು ನೆಮ್ಮದಿಯಾಗಿರೋ ಕಾಲದಾಗೆ ಇದು ಯಾಕೆ ಹಿಂಗೆ ಬಾಯಿ ಬಿಡ್ಕೊಂಡು ಹಿಂಗೆ ಕಷ್ಟಪಟ್ಕೊಂಡು ಸಾಯ್ತಿದ್ಯೋ ನೀನು ಆ ಕಾಣೆ. ನೋಡು ಹೆಂಗೋ ನಿಮ್ಮ ಅಮ್ಮವ್ರದ್ದು ಐತಲ್ಲ, ನೀನು ಒಬ್ಬಳೆ ಮಗಳಿನ, ಎಲ್ಲ ನಿಂದೆ ನಿನಗೆ ನೆಮ್ಮದಿಯಾಗಿರುವಂತೆ ಈ ಕೆಲಸ ಎಲ್ಲ ಬಿಟ್ಟು ಬಾ ಎಲ್ಲ ಒಟ್ಟಿಗೆ ಚೆನ್ನಾಗಿರೋಣ. ಅಯ್ಯೋ ಅತ್ತೆ, ನನಗೆ ಅಂಥದ್ದು ಬೇಡ ಕಣತ್ತೆ ನನಗೆ. ಅಯ್ಯೋ ನಾನು ಈಗಲೇ ನಿನಗೆ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಆ ಫ್ರಿಡ್ಜು, ಟಿ ವಿ, ವಾಷಿಂಗ್ ಮಿಷಿನ್ ತಗೊಂಡು ನನಗೆ ಏನಾಗಬೇಕು? ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಕೆಲಸದಿಂದ ಬರ್ತೀನಿ, ಆಮೇಲೆ ಬರೀ ಅದೇ ಮನೆ ಕೆಲಸ, ಅಡುಗೆ ಮಾಡು, ಅದು ಇದು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತಿರ್ತಾರೆ. ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇವಾಗ ತಿರ್ಗೆಲ್ಲನೂ ಹಿಂಗೇನೇ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಬೇಡ ಸುಮ್ಮನಿರಿ. ನನಗೆ ಎಂಥ ಟಿ ವಿ ಗಿವಿ ಏನು ಬೇಡ. ಫಸ್ಟ್ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಇನ್ನು ಮಾತಾಡೋಣ. ಹಂಗಲ್ಲ ನಾನು ಹೇಳಿದ್ದು ಕಣ್ಸಸೆ. ಅಲ್ಲ ನಿನಗೂ ಬೇಜಾರು ಕಳಿಬೇಕಲ್ಲ, ಅದಕ್ಕೆ ಹೇಳಿದ್ದು. ನೀನು ಬೇಜಾರು ಮಾಡ್ಕೋಬಾರ್ದು, ನೀನು ಬೇಜಾರು ಕಳಿಬೇಕು, ನೀನು ಮಾಡಬೇಕು, ಎಲ್ಲ ಮಾಡಬೇಕು. ಅಂದರೆ ಅಲ್ಲ, ನಾವು ಕೆಲಸ ಮಾಡ್ತಿರ್ತೀವಿ, ನಿಂಗೂ ಬೇಜಾರು ನಮಗೂ ಬೇಜಾರು. ನನಗೆ ಏನು ಬೇಜಾರಿಲ್ಲ ಕಣತ್ತೆ. ಮೈ ತುಂಬ ಕೈ ತುಂಬ ಕೆಲಸ ಆಯ್ತು ನನಗೆ. ನನಗೆ ಯಾಕೆ ಬೇಜಾರಾಯ್ತದೆ? ನನಗೆ ಎಂಥ ಬೇಜಾರು ಆಗಕ್ಕಿಲ್ಲ ಬಿಡಿ. ಥು, ಈ ಸೊಸೆನ ಇವಳು ಕಿತ್ತೋದಳು. ಎಂಥ ಸೊಸೆನ ಇವಳು ಬುಡ ಮಾತಾಡಿ ಹೇಳಿದ್ದೇನು ಕೇಳೋದೇ ಇಲ್ಲ. ಮಗ ಮನೆಯ ಕುಂತು ಕುಂತು ಬೇಜಾರಾಯ್ತದೆ, ಒಂದು ಟಿ ವಿ ಗಿವಿ ಏನಾರು ತಗೊಬಿಟ್ಟು ಬಂದು ಹಾಕೋದಲ್ವೇನಲ್ಲ. ಅದೇನು ಅಂತಾರಲ್ಲ, ನಮ್ಮ ಬಾಳೆಯವ್ರ ದೂರ ಬಾಗ್ಲಾಗೈತೆ ಅಂತದ್ರಾಗ ನಿನಗೆ ಟಿವಿ ಗೀವಿ ಪಾವಿ ಬೇರೆ ಬೇಕಾ ನಿನಗೆ? ಒಳ್ಳೆ ಕತೆ ಆಯ್ತು ನಿಂದಂತೂ. ಸುಮ್ಮನೆ ಹೋಗಿ ಕೆಲಸ ನೋಡ್ಕೊತೀನ, ಕೆಲಸ ನೋಡ್ಕ. ಟಿವಿ ಬೇಕಂತೆ, ಟಿವಿನೂ ಇಲ್ಲ, ನಾವಿನೂ ಇಲ್ಲ, ನೀನು ಹೋಗಮ್ಮ ಸುಮ್ಕೇನೆ. ಮಗ ಎಲ್ಲರೂ ಸೀರಿಯಲ್ ನೋಡ್ಕೊಂಡು ಕುಂತ್ಕೋತಾರೆ ಕಣ. ನೀನು ಸುಮ್ಮನೆ ಒಂದು ತಗೊಬಿಟ್ಟು ಬಂದು ಮಾಡ್ಗು. ಈ ಅಮ್ಮ ಏನಾರು ಹಾಕಿಸ್ಕೊಬಿಟ್ಟು ತಗೊಬಿಟ್ಟು ಬಂದ್ಬಿಟ್ಟು ಮಾಡ್ಗು. ಸರಿನಾ? ಪ್ಲೀಸ್ ಕಣ್ಲಾ. ಅಮ್ಮ, ನೀನು ನಮ್ಮ ಪರಿಸ್ಥಿತಿ ಗೊತ್ತಿಲ್ವೇನಮ್ಮ? ನಾವು ಯಾವ ಪರಿಸ್ಥಿತಿನಾಗಿದ್ದೀವಿ ಅಂತ ಗೊತ್ತಿಲ್ವೇನಮ್ಮ? ದುಡ್ಡು ದುಡ್ಡು 1 ರೂಪಾಯಿ ಇಲ್ಲ ಕಣಮ್ಮ. ದುಡ್ಡು ನಾವೇ ಒದ್ದಾಡಿ ಸಾಯ್ತಾ ಇದ್ದೀವಿ. ಅಂಥದ್ರಾಗ ಇವಾಗ ಟಿ ವಿ ಅಂದರೆ 18-20 ಸಾವಿರ ಆಯ್ತದೆ. ಎಲ್ಲಿಂದ ತಗೊಬಿಟ್ಟು ಬರ್ತೀಯಾ? ಇ ಎಮ್ ಐ ತಿಂಗಳ ಕೊಟ್ಟಾಗ ಸಾಕ್ಷಿ ಪಾಕ್ಷಿ ಎಲ್ಲ ಕೇಳ್ತಾರೆ. ಅದೆಲ್ಲ ಎಲ್ಲಿಂದ ಕೊಡ್ತೀಯಾ ಅಮ್ಮ? ಈಗ ಟಿ ವಿನೂ ಇಲ್ಲ, ಏನೂ ಇಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಷ್ಟೇನೆ. ಸುಮ್ಮನೆ ಬಿಡು. ಯಾ ನನ್ನ ಮಕ್ಕಳು ಅರ್ಥ ಮಾಡ್ಕೊಳಕ್ಕಿಲ್ಲ. ಏನಾರ ಮಾಡಿ ಮನೆಗೆ ಟಿ ವಿ ತಗೊಬಿಟ್ಟು ಬರ್ಬೋದಲ್ಲ. ಏನು ಮಾಡಿದ್ರೆ ಮನೆಗೆ ಟಿ ವಿ ಬರ್ತದೆ? ಯಾರು ಕೊಡಿಸ್ತಾರೆ? ಹಾಂ, ಒಳ್ಳೆ ಐಡಿಯಾ. ಇರು ಮಾಡ್ತೀನಿ. ನಾನು ಹೊಲದ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮಿ, ಮನೆ ಕಡೆ ನೋಡ್ಕ. ಸರಿನಾ? ನನಗೂ ಇವಾಗ ಕೆಲಸ ಮನೆ ಬೇರೆ ಕೊಟ್ಬೇಕಲ್ಲ, ಯೋಚನೆ ಮಾಡೋದು ಏನು ಮಾಡೋದು ಅಂತ. ಹಾಗೆ ಜಮೀನಾಗೆ ಬೆಳೆ ಎಲ್ಲ ಹಾಕ್ಬೇಕಲ್ಲ. ಅಲ್ಲ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ, ಹೆಂಗೈತೋ ಏನೋ ಎತ್ತ ಅಂತ ಹೇಳ್ಬಿಟ್ಟು. ಆಶಾ ಫೋನ್ಗಿನ್ ಹಾಕಿದ್ಲೇನು? ಹಾಕಿದ್ಲು ಕಣಕ್ಕ. ಆಗ್ಲೇನೆ ಈಗೊಂದು 1/4 ಗಂಟೆ ಮುಂಚೆ ಫೋನ್ ಹಾಕಿದ್ಲು. ನಮ್ಮ ಅತ್ತೆ ಮತ್ತೆ ಹೋಗೋಣ ಮಾಡೋಣ ಅನ್ನೋ ಲೆಕ್ಕದಾಗ ಮಾತಾಡ್ತಾವಳೆ. ಹಂಗೆ ಹಿಂಗೆ ಏನಾರ ಬಂದ್ರೂ ಅದು ಇದು ಅಂತ ಹೇಳಿ ಉಗಿದ್ಕೊಳಿಸ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ಲು ಫೋನ್ ಮಾಡಿಬಿಟ್ಟು. ನಾನು ಸರಿ ಬಿಡಮ್ಮಿ, ನೀನು ಕೆಲ್ಸಕ್ಕೆ ಹೋಗು, ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯಾ, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ. ಅದೇನು ದರಿದ್ರನೋ ಈ ಕಿತ್ತೋಗಿರೋಳಿಗೆ, ನಮ್ಮ ಬೀಗಿತ್ತಿಗೆ. ಅಯ್ಯ ಬುಡತ್ತಾಗೆ. ಅವಳಿಗೂ ಏಳಿ ನನ್ನ ಜನ್ಮಕ್ಕೂ ಸಾಕಾಗೋಗ್ಬಿಟ್ಟೈತೆ. ಇನ್ನೇನು ತಾನೇ ಹೇಳಿ, ನಾನು ಇನ್ನೇನು ತಾನೇ ಮಾಡಲಿ ಹೇಳು. ಅಯ್ಯೋ ಬರೀ ಆ ಕಡೆಯಿಂದ ಈ ಕಡೆ ಕೊಡಾಡು, ಈ ಕಡೆಯಿಂದ ಆ ಕಡೆ ಕೊಡಾಡು. ಅಯ್ಯೋ ಬಿಡು, ನಾಟಕ ಆಡಿದ್ರಾಗ ಎತ್ತಿದ ಕೈ ಅವಳಂತೂ ಹುಷಾರಾಗಿರ್ಬೇಕು. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ಹುಷಾರು. ಹಾಂ ಸರಿ ಆಯ್ತಕ್ಕ. ಓ ಶಾರದಾ, ಶಾರದಾ, ಬೀಗ ತಮ್ಮರೇ, ಇವ್ರ ಮನೇನೆ ಸರಿ ನಾವು ಟಿ ವಿ ಕೊಡಿಸ್ಕೊಳಕ್ಕೆ. ಇವ್ರಿಗಿನ್ನ ಒಳ್ಳೇದು ಅಂತ ನಂಗೆ ಯಾವುದು ಅನ್ನಿಸ್ತಿಲ್ಲ, ಇವ್ರದೇ ಸರಿ. ಬರಬೇಕು ಬೀಗರು. ಬನ್ನಿ ಬೀಗ್ರೆ, ಕುಂತ್ಕೊಳ್ಳಿ. ನಮ್ಮ ಅಕ್ಕೆಲ್ಲ ಹೊರಗಡೆ ಹೋಗೈತೆ, ಏನೋ ಹೊಸಿ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಈಗ ತಾನೇ ಒಂದು 1/4 ಗಂಟೆ ಆಯ್ತು ಹೋಗಿ. ಇನ್ನು ಸಂಜೆನೇ ನೀವು ಬರೋದು, ಸಂಜೆ ಗಂಟೆ ಇನ್ನ ಬರೋಕ್ಕಿಲ್ಲ. ಕುಂತ್ಕೊಳ್ಳಿ, ಕಾಫಿ ಇಕ್ಕೊಬಿಟ್ಟು ಬರ್ತೀನಿ. ಒಂದು 2 ಸ್ಪೂನ್ ಸಕ್ಕರೆ ಹಾಕಿ. ನಂಗೆ ಸಿಹಿಗಿದ್ರೆ ನನಗೆ ಇಷ್ಟ. ಸರಿನಾ? ಹಾಂ, ಹಾಕೊಂಡು ತಗೊಬಿಟ್ಟು ಬರ್ತೀನಿ, ಕುತ್ಕೊಳ್ಳಿ. ಆ ಶಾಂತಿ ಇದ್ದಿದ್ರೆ ಚೆನ್ನಾಗಿರೋದು. ಶಾಂತಿ ಇಲ್ವಲ್ಲ, ಅದೇ ಬೇಜಾರು. ಅವಳು ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೈಸಾಗಿ ಮಾತಾಡಿ ಮಗಳ ಬಗ್ಗೆ ಸೆಂಟಿಮೆಂಟಾಗಿ ಹೇಳಿ ಏನೇನೋ ಮಾಡ್ಬೋದಿತ್ತು. ಕುಡೀರಿ, ಕಾಫಿ ಕುಡೀರಿ, ತಣ್ಣಗಿಣ್ಗೆ ಆಗೋಗ್ಬಿಡ್ತದೆ. ಮತ್ತೆ ಇನ್ನೇನು ಸಮಾಚಾರ? ಹೆಂಗವಳಮ್ಮ ನಮ್ಮ ಆಶೆ ಎಲ್ಲ ಸಂದಕವಳ? ಭಾಳ ಸಂದಕವಳು ಅವಳೇ. ನಮ್ಮ ಕೆಲ್ಸಕ್ಕೆ ಹೋಯ್ತಾಳೆ, ಕೆಲಸದಿಂದ ಬರ್ತಾಳೆ, ರಾಣಿ ಥರ ಅವಳಂತನೂ ಬೇರೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ ಅವಳದಂತೂ. ಏನೋ ಅದೃಷ್ಟ ಮಾಡೋಳೆ ನಮ್ಮಂಥ ಮನೆ ಪಡಿಯೋಕ್ಕೆ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ? ನಿಮ್ಮಂಥ ಮನೆಗೆ ಸಸ್ಯಾಗಿ ಬರಬೇಕು ಅಂದ್ರೂ 100 ಜನ್ಮದ ಪುಣ್ಯನೇ ಮಾಡಿರ್ಬೇಕು. ಅಷ್ಟು ಮಾಡಿದ್ರು ನಿಮ್ಮಂಥವ್ರ ಮನೆ ಸಿಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಏನೋ ಪುಣ್ಯನೇ ಮಾಡಿರ್ಬೇಕು ಬಿಡಿ. ಅದಕ್ಕೆ ಸಿಕ್ಕಿರೋದಲ್ವಾ? ನೀವು ಹೇಳೋದು ಸರಿ. ನೀನು ಸಂದ ಕೇಳ್ತೀರಾ? ನನಗೂ ನನ್ನ ಸೊಸೆನ ಬೋಲ್ ಸಂದಾಗ ನೋಡ್ಕೋಬೇಕು ಅಂತ ಬೋಲ ಆಸೆ. ನಾನಂತೂ 10 ರೂಪಾಯಿ ಕೆಲಸ ಮಾಡ್ಸಕ್ಕಿಲ್ಲ. ಎಲ್ಲ ಅವಳ ಚಿಕ್ಕ ಸೊಸೆ, ಅವಳ ಹತ್ರ ನೀನು ಕೆಲಸ ಮಾಡಿಸ್ಬಿಟ್ಟು ನಾನಂದು ದೊಡ್ಡ ಸೊಸೆಗೆ ನಮ್ಮ ಆಶಂಗಂತೂ ಏನೂ ಕೆಲಸ ಹೇಳಕ್ಕಿಲ್ಲ. ಸುಮ್ಮನೆ ಕುಂತಿದ್ದ ಜಾಗದಾಗೆ ಕೂರಿಸ್ತಿರ್ತೀನಿ. ಅಯ್ಯೋ ಬುಡಿ, ಸಂದಾಕ ನೋಡ್ಕೊತೀರಾ?
ನಿಮ್ಮ ಮ್ಯಾಲ ನಂಬಿಕೆ ಇಲ್ವಾ ನಮ್ಗೆ? ಅದಕ್ಕೆ ತಾನೇ ನಮ್ಮ ಆಶನೂ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಲ್ಲೋಗಿ ಬಂದಿರೋದು. ಹೆಂಗೋ ಸಂದಕ್ಕಿದ್ರೆ ಅಷ್ಟೇ ಸಾಕು, ಸಂದಕ್ಕಿದ್ರೆ ನೋಡ್ಬೋದು, ಸಂದಕ್ಕಿಲ್ಲ ಅಂದ್ರೆ ಅಯ್ಯೋ ಸಂದಕ್ಕಿಲ್ದಿದಂಗೆ ಇತ್ತಳ, ಭಾಳ ಸಂದಕ್ಕಿರ್ತಾಳೆ ಬಿಡಿ. ಭಾಳ ಅಂದರೆ ಭಾಳ ಸಂದಕ್ಕಿರ್ತಾಳೆ ಅಂತ ತಲೆ ಕೆಡ್ಸ್ಕೊಬೇಡಿ ನೀವಂತನ್ವೆ. ಆದರೆ ಒಂದೇ ಬೇಜಾರು ನಮಗೆ, ನಮ್ಮ ತಗು ಕಾಸಿದ್ರೆ ಈ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಅಂತವೆಲ್ಲ ತಂದಿಕ್ಬಿಡ್ತಾ ಇದ್ವಿ. ಅಲ್ಲ ಏನೇ ಆಗಲಿ ಅವಳು ಎಲ್ಲ ನೋಡ್ಕೊಂಬಿಟ್ಟು ಬಂದವಳೆ. ಅವಳಿಗೂ ಈಗಿನ ಕಾಲದ ಹುಡುಗಿ, ಅವಳಿಗೂ ಆಸೆ ಇರ್ತದೆ ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿವಿ ಎಲ್ಲ ತಗೋಬೇಕು ಅಂತ ಹೇಳ್ಬಿಟ್ಟು. ಈ ವಾಷಿಂಗ್ ಮಿಷಿನ್ ಇಲ್ಲಾಂದ್ರೂ ಫ್ರಿಡ್ಜು, ಟಿವಿ ಅಂತೂ ಬೇಕೇ ಬೇಕಾಯ್ತದೆ. ಈ ಫ್ರಿಡ್ಜು ಯಾವಾಗ ತಗೋತೀವೋ ಏನು ಕತೀವೋ ಗೊತ್ತಿಲ್ಲ. ಈ ಫ್ರಿಡ್ಜು, ಟಿವಿ ಅವೆಲ್ಲನೂ ಫಸ್ಟ್ ಅವನ್ನೆಲ್ಲನೂ ತಗೊಬಿಟ್ರೆ ಸಮಾಧಾನ ಆಗೋದು ನಂಗಂತೂ. ನಾವೇನು ಮಾಡೋಣ? ನಾನು ತಗೇನಾರ ಕಾಸಿದ್ಬಿಟ್ಟಿದ್ರೆ ತಂದ್ಬಿಟ್ಟು ಹಂಗೆ ಮಾಡೋಗ್ಬಿಡ್ತಾ ಇದ್ದೆ ದೇವ್ರಣೆಗೂ. ನಾನು ಸೊಸೆ ಚೆನ್ನಾಗಿರ್ಬೇಕಪ್ಪ. ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಸೊಸೆ ಚೆನ್ನಾಗಿರ್ಬೇಕು. ಅವಳಿಗೂ ಬೇಜಾರಾಯ್ತದೆ. ಈಗ ಗಾರ್ಮೆಂಟ್ಸಿಂದ ಬತ್ತಾಳ ಕುಂತ್ಕತ್ತಾಳ, ಅತ್ತೇ ಬೇಜಾರು, ಅತ್ತೇ ಬೇಜಾರು, ಅತ್ತೇ ಟಿವಿದಿದ್ರೆ ಸಂದಕ್ಕಿರೋದು, ಟಿವಿದಿದ್ರೆ ಸಂದಕ್ಕಿರೋದು ಅಂತ 500 ಕಿತ ಹೇಳ್ತಾಳೆ. ನಾನು ನನ್ನ ಮಗನ ಬೆಳಿಗ್ಗೆ ಎಲ್ಲ ಹೇಳ್ದೆ, ಮಗ ಏನೋ ಒಂದು 20,000 ಆಯ್ತದೇನು, ಒಂದು ಸಂದಕ್ಕಿರೋ ಟಿವಿ ತಂದು ಮಾಡಗ ಅಂತ ಹೇಳಿದ್ರೆ, ಇವಾಗ ಕಾಸು ಎಲ್ಲಿಂದ ಬರ್ಬೇಕಮ್ಮ, ಕಾಸಿಲ್ಲ ಅಂತ ಹೇಳ್ಬಿಟ್ಟ. ಅಯ್ಯೋ ಬೀಗ್ ತಮ್ಮರೆ, ಸಂಸಾರ ಅಂದಮೇಲೆ 100 ಬರ್ತವೆ, 1000 ಬರ್ತವೆ, ಹೋಯ್ತವೆ. ಅವೆಲ್ಲ ಮಾಮೂಲಿನೇ ಅಲ್ವಾ? ಏನೋ ಬಂದಿದ್ದು ಬರ್ತವೆ, ಹೋಗಿದ್ದು ಹೋಯ್ತವೆ. ಬುಟ್ಟಾಕಿ ಪಾಪ ಟಿವಿ ಅಂತಾನೆ ಮಾಡೋಕ್ಕಾಯ್ತದೆ. ಟಿ ವಿ ಅಂದರೆ ಹಾಗೆ ಆಯ್ತದೆ, ಒಂದು 20-22 ಸಾವಿರ ಈಗಿನ ಲೆಕ್ಕಕ್ಕೆ ಬೇಕೇ ಬೇಕು ಎಲ್ಲನೂ. ಪಾಪ ಬರುವಂತ ಯಾಕೆ ಮಾಡ್ತೀರ ನಿಮ್ಮ ಮಗಂಗೆ? ಅವ್ನಿಗಂತೂ ತಗೊಬಿಟ್ಟು ಬರೋ ಕಾಸಿಲ್ಲ ಅಂತಂದ್ಮೇಲೆ ಬಿಡಿ, ಹೆಂಗ ಒಂದು 2 ದಿನ ಟೈಮು, ನಮಗೂ ಒಳ್ಳೆ ಟೈಮ್ ಬರೋ ಗಂಟನೂ ಕಾಯ್ಬೇಕಲ್ವಾ? ಅಯ್ಯೋ ನಾನು ಕಾಯ್ತೀನಿ, ಆದರೆ ನಮ್ಮ ಆಶಾ ಒದ್ದಾಡ್ತಾಳಲ್ಲ, ಅದೇ ಬೇಜಾರು. ಏನಾರ ಒಂದು 20-25 ಸಾವಿರ ಯಾರನ್ನ ಕೊಡಂಗೆ ಇದ್ದಿದ್ರೆ ತಂದು ಹಂಗೆ ಟಿವಿನ ಇಕ್ಬಿಡ್ತಾ ಇದ್ದೆ ನಾನಂತೂ. ಒಂದು 20-25 ಸಾವಿರ ಹಂಗೆ ಕೊಟ್ಟರೆ ಸಾಕು ನನಗೂ ಅಲ್ವಾ? ಆಶಾ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಅವಳಿಗೆ ಬೇಜಾರಾಗಬಾರ್ದು, ಅವಳಿಗೆ ನೋವಾಗಬಾರ್ದು, ಅವಳಿಗೆ ಏನೂ ಆಗಬಾರ್ದು. ಅದಕ್ಕೆ ಅಯ್ಯೋ ನಿಮ್ಗಂತೂ ಸಾಸೆ ಮೇಲೆ ಅದು ಯೋಸ್ಪಿರುತ್ತಿ ಪಿರಾಣ ಮಾಡಿಕೊಬಿಟ್ಟಿದ್ರೆ ನೀವಂತೂ ಬುಡಿ. ಇನ್ನೇನು ಮಾಡೋಕ್ಕಾಯ್ತದೆ? ಅವಳಿಗೆ ಬೇಕಾದಾಗ ಅವಳೇ ದುಡಿತಾವಳಲ್ಲ, ತಗತಾಳೆ. ಹಂಗಲ್ಲ, ಅದು ಎಂದೋ ಒಂದಿನ ತಗೊಳ್ಳೋದಲ್ಲ, ಇವತ್ತು ನಾಳೆನ ತೊಂದರೆ ಸಂದಕ್ಕಿರೋದು ಟಿವಿ. ಅದೇ ನೀವು ಕಾಸಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಕಾಸಿಲ್ಲ ಅಂದ್ರೆ ಬಾಬಾ ನೀವು ತಾನೇ ಏನು ಮಾಡ್ತೀರಾ? ಹಂಗಲ್ಲ, ಅದು ಹೆಂಗೋ ನಿಮ್ಮ ತಾಗೋಸಿ ದುಡ್ಡೈತೆ, ಒಂದು 25 ಸಾವಿರ ಕೊಟ್ಟರೆ ಸಂದಕ್ಕಿರೋದೊಂದು ಕಲರ್ ಟಿವಿ ತಂದ್ಬಿಟ್ಟು ಮಾಡೋಗ್ತೀನಿ. ಹೆಂಗೋ ಚೆನ್ನಾಗಿರೋ ಟಿವಿ ತಂದು ಮಾಡೋದ್ರೆ ಆಶೆ ನೋಡ್ತಿತ್ತಾಳೆ, ಆಶೆನೂ ಖುಷಿ ಪಡ್ತಾಳೆ, ಒಂದು ಕಡೆ ನಾವು ಖುಷಿ ಪಡ್ಬೋದು. ಮನೆಗೆಲ್ಲ ನಮ್ಮ ಸಂಸಾರ ನಂದ ಸಾಗರ ಅಂತ ಆಡಳ್ಕಣತ್ತಾಗ ಹೆಂಗೋ ಇರ್ಬೋದು. ಅದಕ್ಕೆ ನನಗೆ ಒಂದು 25 ಸಾವಿರ ಕೊಡ್ತೀರಾ? ಆಶಾ ಹೇಳಿ ಸರಿನೇನೆ, ಇದ ಪಿಲ್ಲ ನೀವಳ್ದು? ಅಯ್ಯೋ ನಮ್ಮ ತಗಲಿಂದ ಬರ್ಬೇಕು ಕಾಸು. ನಮ್ಮ ಹತ್ರ 10 ರೂಪಾಯಿನೂ ಇರಕ್ಕಿಲ್ಲ, 5 ರೂಪಾಯಿನೂ ಇರಕ್ಕಿಲ್ಲ. ಅವಳು ಟಿವಿ ತಗೊಳಕ್ ನಾನು ತಾನೇ ಹೆಂಗೆ ಕಾಸು ಕೊಡ್ಲಿ? ತಗೊಳ್ಳಿಲ್ಲ ಅಂದ್ರೆ ಹಂಗೆ ಇರಲಿ ಬಿಡಿ. ನಿಮ್ಗೇನು ಬೇಕಿಲ್ವಲ್ಲ, ಬೇಕಿರೋದು ಅವಳಿಗೆ ತಾನೇ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ನೀವೇನು ಬೇಜಾರು ಮಾಡ್ಕೊತೀರಾ? ಬುಟ್ಟಾಕಿ ಯಾಕೆ ಏನ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು. ತಗೊಂಡ್ರಿ ಬಿಡ್ಲಿ ಅವಳು ಹಂಗೆ ಬಿದ್ದಿರ್ಲಿ ಬಿಡ್ರಿ. ನಿಮ್ಗೆ ಯಾಕೆ ಯೋಚನೆ ನಿಮಗೆ? ಅಯ್ಯೋ ಹಂಗಲ್ಲ, ಇದೇನು ಹಿಂಗೆ ಮಾತಾಡ್ತೀರಾ? 25 ಸಾವಿರ ರೂಪಾಯಿ ಪುಕ್ಸಟ್ಟೆ ಕೊಡಿ ಅಂತ ಹೇಳ್ತಿಲ್ಲ, ಸಾಲ ಅಂತನಾದರೂ ಕೊಡಿ, ಟಿವಿ ತಂದ್ಬಿಟ್ಟು ಮಾಡೋಗ್ಬಿಡ್ತೀನಿ ಅಂತ ಕೇಳಿದ್ದು. ನೀವೆಲ್ಲ ಹಿಂಗೆ ಯಾಕೆ ಮಾತಾಡ್ತೀರಾ? ಅಯ್ಯೋ ಬುಡಿ, ಅವಳು ತವ್ರ ಮನೆಯಿಂದ ಏನು ಕೊಟ್ಟು ಕಳ್ಸಿದ್ರು ಅಷ್ಟೇ ಸಂದಕ್ಕಿರಕ್ಕಿಲ್ಲ ಬುಡಿ. ಅವಳಿಗೇನು ಹಂಗೆ ಇದ್ರೆ ಏನು ಹಾಕಿಲ್ಲ, ಅವಳೇ ದುಡಿದ್ಬಿಟ್ಟು ಬೇಕಾದ್ರೆ ಅವಳೇ ತಗೋತಾಳೆ. ನಮ್ಮ ತಾಗ 10 ರೂಪಾಯಿ ಕಾಸು ಇಲ್ಲ, ನಾವು ಎಲ್ಲಿಂದ ತರ ನಾವು ಕೊಡೋದು ಇಲ್ಲ. ಹಂಗಲ್ಲ, ಅದು ಕಲ್ಲರು ಅದು ಅಲ್ಲ, ಅವಳು ಬೇಜಾರು. ಆದ್ರೆ ಆಗಲಿ ಬಿಡಿ, ನಿಮ್ಗೇನು ಬೇಜಾರಾಗಲ್ವಲ್ಲ, ಆದ್ರೆ ಆಶಂಗಲ್ವ ಆಗೋದು. ಅವಳು ಬೇಜಾರಾದಾಗ ಅವಳೇ ತಗೋತಾಳೆ. ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಇಷ್ಟೊಂದು ಯೋಚನೆ ಮಾಡ್ತೀರಾ? ತಣ್ಣಗೆ ಆಗೋಯ್ತು ನಾ ಕಾಪಿ, ಫಸ್ಟ್ ಕಾಪಿ ಕುಡೀರಿ. ಆಮೇಕಿಂದ ಮಾತಾಡಿವ್ರಂತೆ.